ನಮ್ಮೂರಿಗೆ? ಹ್ಞೂ ಅವರ ಬರ್ತಾರಂತ್ರಿ. ಆರತಿ ಶಾಲೆ ಸೂಟಿ ಐತಲ್ರಿ ಈಗ, ಅದಕ್ಕೆ ನೀವ ಬರ್ರಿ ಅಂತ ಹೇಳಿನಿ. ಇವತ್ತು ಬರಲ್ಲಂತ್ರಿ, ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಂತ್ರಿ ಅಪ್ಪಾಗ, ಅದಕ್ಕೆ ನಾಳೆ ಬರ್ತೇವಂತ ಹೇಳಿದ್ರಿ ರೀ. ಹೌದೇನು? ಹ್ಞೂ ಚಲೋ ಆಕೇತವಳ. ನಾಳೆ ಬರ್ತಾರಂತ ಹಂಗಾದ್ರೆ ಬರ್ಲಿ ಬರ್ಲಿ, ಕೆಲಸ ಅದು ಮುಗಿಸ್ಕೊಂಡು ಆರಾಮ್ಸಿಲ್ಲ ಬರ್ಲಿ. ನಾಳೆ ಎಷ್ಟು ಗಂಟೆಗೆ ಬರ್ತಾರಂತೆ? ನಸಕ್ನಾಗ ಬರ್ತೀನಂತ ಹೇಳಿದಾರೆ, ನೋಡ್ಬೇಕ್ರಿ ಎಷ್ಟು ಗಂಟೆಗೆ ಬರ್ತಾರೆ. ಮತ್ತು ವಸ್ತಿ ಇರಲ್ಲಂತ್ರಿ ಅವ್ರು, ನಸಕ್ನಾಗ ಬಂದು ಸಾಯಂಕಾಲ ಹೋಗ್ತಾರಂತ್ರಿ 7-8 ಗಂಟೆ ಮಟ್ಟ ಇದ್ದು. ವಸ್ತಿ ಇರಲ್ಲಂತೆ? ಯಾಕೆ? ಮನ್ಯಾಗ ಚಿಕ್ಕಮ್ಮ ಒಬ್ಬರೇ ಇರ್ತಾರಲ್ರಿ, ಮತ್ತು ರಾತ್ರಿ ಹೊತ್ತು ಅವ್ರು ಒಬ್ಬರೇ ಮಲ್ಕೊಳಲ್ಲ, ಅದಕ್ಕೆ ಹೋಗ್ತೀನಿ ಅನ್ನತ್ತಾರ್ರಿ. ಹೌದೇನು? ನಿಮ್ಮ ಚಿಕ್ಕಮ್ಮ ಬರಲ್ಲ ಹಂಗಾದ್ರೆ? ನಾನು ಬರ್ತಾಳೇನೋ ಅಂತ ಮಾಡಿದ್ನವ. ಬರಬೇಕು ಒಂದಿನ ಇದ್ದು, ಮಗಳ ಮನೆಗೆ ಹೋದ್ರೆ ಏನಾಕೈತವ, ಯಾವ ಊರಿಗೆ ಹೋಗೋದಿಲ್ಲ ಬಿಡೋದಿಲ್ಲ, ಮನ್ಯಾಗ ಇದ್ದಿದ್ದು ಈಗೇನು ಹಬ್ಬ ಆಗೈತೆ, ಎಲ್ಲ ಆಗೈತೆ. ಬಂದಿದ್ರು ಆಗೋದು. ಎತ್ತುಗಳೇನಲ್ಲಿ ಪಕ್ಕದ ಮನೆಯವ್ರು ನೋಡಲ್ಲ, ಒಂದಿನ ಹುಲ್ಲು ಹಾಕಂದ್ರೆ ಹಾಕ್ತಿದ್ರು, ಬಂದಿದ್ರು ಆಗೋದು. ಹೇಳ್ಬೇಕು ಕರ್ಕೊಂಡು ಬಾ ಅಂತೆ. ನಾನು ಹಂಗ ಹೇಳಿದ್ನಿರಿ ಅತ್ತೆ, ಒಂದಿನ ಬಾಜಿ ಮನೆಯವ್ರು ಹುಲ್ಲು ಹಾಕಂದ್ರೆ ಹಾಕ್ತಾರೆ, ಕರ್ಕೊಂಡು ಬಾರಪ್ಪ ಚಿಕ್ಕಮ್ಮಗನ್ನಿ. ಆಕೆ ಬರಲ್ಲ ಬಿಡು ಅಂದ್ರಿ, ಯಾಕಂತ ಗೊತ್ತಿಲ್ಲ. ಹೌದೇನು? ಗಾಡಿ ಮೇಲೆ ಜಾಗ ಆಗಲ್ಲ ಅಂತ ಬರಲ್ಲ ಅಂದಿರ್ತೈತೆ ತಗೋ, ಇನ್ನೊಂದ್ಸಲ ಬಂದ್ರೆ ಬರ್ತಾರೆ. ಗಂಗಾ, ಮತ್ತು ನಾಳೆ ಅವ್ರ ನಸಕ್ನಾಗ ಇಲ್ಲ ರೊಟ್ಟಿಗೆ ಬರಕ್ಕೆ ಹೇಳ್ಬೇಕು. ಏನು ಮಾಡೋದು, ರೊಟ್ಟಿ ಪಲ್ಯ ಮಾಡೋದು ಇಲ್ಲ ದೋಸೆ ನೆನೆ ಹಾಕಿ ಅಲ್ಲ, ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಆಕೇತವ. ರೊಟ್ಟಿಗೆ ಇಲ್ಲ ಬರಕ್ಕೆ ಹೇಳ್ರಿ, ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಹೇಳಿದ್ರೆ ಆಕೈತೆ. ಅಪ್ಪಯ್ಯ, ಮತ್ತು ಅವ್ರಿಗೆ ಮಧ್ಯಾಹ್ನಕ್ಕೆ ಮಟನ್ ಇಲ್ಲ ಚಿಕನ್ ಮಾಡಿದ್ರೆ ಆಕೈತೆ. ಒಂದು 2 kg ಮಟನ್, 1 kg ಚಿಕನ್ ತಂದು ಕೊಡ್ತೀನಿ. ನಮಗೆ ಜಲ್ದಿನ ಮಾಡಿಬಿಡ್ತೀವಿ, ಅವ್ರು ಬರೋ ಮೊದಲೇ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಮಾತಾಡ್ಕೊತ ಕುಂದ್ರಾಕ್ ಬರ್ತೈತಿ ಅಲ್ಲ. ತಗೊಳಮ್ಮ ತಂದು ಕೊಡ್ತೀನಿ. ಗಂಗಾ, ಇದು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣೆಲ್ಲ ಇದಾವ. ಇಲ್ಲ ಅಂತಂದ್ರೆ ಅವನು ಹೋಗ್ಬೇಕಾದ್ರೆ ಹೇಳವ, ನೆನಪು ಮಾಡಿ ಹೇಳಿ ತಗೊಂಡು ಬರ್ತಾನೆ. ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಒಂದು ಸ್ವಲ್ಪ ಇದ್ದಂಗೆ ಇದ್ದು ರೀ. ನಿಂಬೆಹಣ್ಣು ಖಾಲಿ ಆಗಿದಾವೆ, ನೋಡಿ ಹೇಳ್ತೀನಿ ತಗೊಳ್ರಿ. ನಿಂಬೆಹಣ್ಣು ಖಾಲಿ ಆಗಿದಾವೆ, ಆ ಪುಟ್ಟಾಗಿ ಇದ್ದಂಗೆ ಇದ್ವ ಒಂದೆರಡು. ಇಲ್ಲ ತಗೊಳವ, ನಿಮ್ಮ ಮಾವ ಹೊಟ್ಟೆ ಕೆಟ್ಟತಂತ ಸೋಡಾ ಪುಡಿ ಉಪ್ಪ ಕುಡ್ದೈತಿ, ನೆನಪ ಇಲ್ಲ ನೋಡು ನನಗೆ. ತಂದ್ರೆ ಆಕೈತೆ, ಒಂದು ಹಾಳಾಗಿ ಬರ್ದು ಕೊಡು. ಸಕ್ಕರೆ, ಚಾ ಪುಡಿ ಏನೇನು ಬೇಕು, ರೇಷನ್ ಏನಾದ್ರೂ ಖಾಲಿ ಆಗಿದ್ರೆ ಬರ್ದು ಕೊಡು, ತಗೊಂಡು ಬರ್ತಾನೆ. ಮತ್ತು ಬೀಕ್ರು ಬಂದ್ರೆ ಅದು ಇಲ್ಲ ಇದು ಇಲ್ಲ ಅಂತ ಮತ್ತೆ ಬೇರೆಯವ್ರ ಮನೆಗೆ ಹೋಗೋದು ಬೇಡ. ತರಾಕ್ ಕೊಡು, ನೆನ್ಪು ಮಾಡಿಕೊಡವ. ನನಗಂತೂ ಏನು ಗೊತ್ತಾಗಲ್ಲ ಅದು ಅಡುಗೆ ಮನೆಯಾಗಿಂದ. ಎಲ್ಲ ಅಡುಗೆ ಮಾಡೋದು ನೀನು ಎಲ್ಲ, ಮಸಾಲೆ ಐಟಮ್ ಮತ್ತು ಇದು ಚಕ್ಕೆ ಲವಂಗ ಮೆಣಸು ಖಾಲಿ ಆಗಿದ್ರೆ ತೊಗೊಂಡು ಬರಕ್ಕೆ ಹೇಳಿ. ಆತೈತೆ. ಟೈಮ್ ಎಷ್ಟಾಗೈತಿ? ಊಟ ಆದ್ರೂ ಮಾಡೋಣ ನಡ್ರಿ. ಟೈಮ್ ಈಗ 1 ಗಂಟೆ 15 ನಿಮಿಷ ಆಗೈತಮ್ಮ. ಈಗ 1 ಗಂಟೆ 15 ನಿಮಿಷ ಆಗೈತೆ? ಅಯ್ಯವ್ವ, ನಂಬಾಕ ಆಗತ್ತಿಲ್ಲ ನೋಡಿ. ಇದು ಮಳೆ ಮೋಡ ಆಗಿರೋದಕ್ಕೂ ಟೈಮ್ ಎಷ್ಟಾಗೈತೆ ಅಂತಾನೆ ಗೊತ್ತಾಗತ್ತಿಲ್ಲ. ನಾನೆಲ್ಲ 2:30 ಆಗೋಗೈತೆ ನೋಡ್ರಿ ಊಟ ಮಾಡಕ್ಕೆ ಅನ್ನತ್ತೀನಿ. ಆತ ತಗೋ, ಮತ್ತೆ ಇನ್ನೂ ಟೈಮ್ ಐತೆ. ನಾನು ಸ್ವಲ್ಪ ಇತ್ಲಾಗಾದ್ರೆ ಹೋಗಿ ಬರ್ತೀನವ. ಗಂಗಾ, ಅದು ಹುಲ್ಲು ಭಾಳ ಬೆಳೆದೈತೆ, ಸೊಪ್ಪು ಹುಲ್ಲು ಒಂದಕ್ಕೆ ಅನ್ನತೈತೆ. ಒಂದು ಸ್ವಲ್ಪ ಹುಲ್ಲು ಕಿತ್ತಾಕ ಬರ್ತೀನಿ ನಾನು, ಆಮೇಲೆ ಊಟ ಮಾಡೋಣ ತಗೋ. ಹೋಗ್ಲ ನಾನು? ಊಟ ಮಾಡಿನ ಹೋಗಿದ್ರೆ ಆಗೋದ್ರಿ, ಟೈಮ್ ಆಗೈತಲ್ರಿ. ಎಲ್ಲಿ ಈಗ 1:15 ಆಗೈತೆ ತಗೋ, ಊಟ ಟೈಮ್ನು ಆಗಿಲ್ಲ. ನಾವು ಊಟ ಮಾಡ್ಬೇಕಂದ್ರೆ 2:30 3 ಗಂಟೆ ಆಗ್ಬೇಕು. ಮಳೆ ಮೋಡ ಆಗಿರೋದಕ್ಕೆ ಟೈಮ್ ಭಾಳ ಆದಂಗೆ ಆತು ನನಗೆ. ಮತ್ತು 3 ಗಂಟೆ 3:30 ಊಟ ಮಾಡಿದ್ರೆ ಗ್ಯಾಸ್ಟಿಕ್ ಆದಂಗೆ ಆಕೈತೆ ಅಂತ ನಡ್ರಿ ಊಟ ಮಾಡೋಣ ಅನ್ನಿ. ಆತದವ, ಇನ್ನೂ ಟೈಮ್ ಐತೆ ತಗೋ ಮಸ್ತ್. ಇಲ್ಲಾಂದ್ರೆ ನಿಮ್ಗೆ ಹೊಟ್ಟೆ ಹಸ್ತೈತಂದ್ರೆ ಊಟ ಮಾಡ್ರಿ ನೀವು, ಬರ್ತೀನಿ ನಾನು. ನನಗೆ ಮುಂಜಾನೆ ತಿಂದಿರೋದು ಇನ್ನೂ ಹೊಟ್ಟೆಗೆ ಹಂಗೆ ಐತವ, ಹೊಟ್ಟೆ ಹಸ್ತಿಲ್ಲ. ಗ್ಯಾಸ್ಟಿಗೆ ಮತ್ತು ಇಷ್ಟಾದ್ರೆ ಊಟ ಮಾಡೋಣ ಅಂತ ನಡ್ರಿ ಅನ್ನಿ. ಆತವ, ಹೋಗಿ ಬರ್ತೀನಿ ತಡ್ರಿ ನಾನು. ಎಲ್ಲರೂ ಒಂದೇ ಸಲ ಕುಂತು ಊಟ ಮಾಡಿದ್ರೆ ಆಕೈತೆ ತಗೊಳ್ರಿ. ಹಂಗೆ ಮಾಡೋಣ ತಗೋ. ಅಷ್ಟೊತ್ತಿಗೆ ನಿಮ್ಮ ಮಾವನು ಬರ್ತಾರೆ, ಎಲ್ಲರೂ ಸೇರಿ ಊಟ ಮಾಡೋಣಂತ. ಕುರ್ಚಿಗೆ ಎಲ್ಲಿಟ್ನಿ ನಾನು ಅವತ್ತು? ಗಿಡದ ಬಡ್ಡಾಗಿ ಇಟ್ಟಿದ್ನಿ. ಏನು ಅಲ್ಲೈತೆ ಇಲ್ಲಿ ಬಚ್ಚಲ ಮನೆಯಾಗ ಐತೆ ಏನವ? ಇಲ್ಲ ಹಿತ್ತಲ್ದಾಗ ಇರ್ಬೇಕದು ಕುರ್ಚಿಗೆ. ಲೇಟ್ ಆತಂತ ಗಿಡದ ಬಡ್ಡಾಗಿ ಇಟ್ಟು ಬಂದಿದ್ನಿ. ಯಾವ ಗಿಡದ ಬಡ್ಡಾಗಿ ಇಟ್ಟಿನಂತಾನೆ ನೆನಪು ಬರತ್ತಿಲ್ಲ ನೋಡು. ಅಲ್ಲೈತೆ. ಆತವ. ಗಂಗಾ, ಹೇಳ್ರಿ. ಅರೆ ಈಕೆಗೆ ಏನಾತ? ಗಂಗಾ ಏನಾತ? ಏನಾಗಿಲ್ರಿ, ನಡೀರಿ ನಿಮ್ಗೆ ತಟ್ಟೆ ಮಾಡ್ಕೊಡ್ತೀನಿ, ಊಟ ಮಾಡುವಂತ್ರಿ. ಈಗ ಬೇಡ, ನಾನು ನಿನ್ ಜೋಡಿನ ಮಾಡ್ತೀನಿ. ಹೌದು, ಕಣ್ಣಾಗ ಯಾಕೆ ನೀರ್ ಬರತಾವು? ಅಳತಿ? ಯಾರು ಅಳತಾರೆ? ಇಲ್ಲ, ಅದು ಕಣ್ಣಾಗ ಧೂಳು ಬಿದ್ದಿತ್ರಿ, ಹಂಗ ನೀರ್ ಬಂದು. ಹೌದೇನ? ಯಾರಿಗೆ ಹೇಳತಿ? ಯಾಕ್ರಿ ನಿಮ್ಗ ಹೇಳತ್ತೀನಿ, ನಿಮ್ ಬಿಟ್ಟು ಮತ್ತೆ ಯಾರಿದಾರೆ ಇಲ್ಲಿ? ಮತ್ ಸುಳ್ಳೆ ಕೇಳತಿ? ನಾನೆಲ್ಲಿ ಸುಳ್ಳು ಹೇಳಿದ್ನಿರಿ ಈಗ? ಈಗ ಅದನ್ನ ಹೇಳತ್ತೀನಿ, ನಿನ್ ಧೂಳ್ ಬೀಳ್ತೈತಂತ ಸುಳ್ಳೆ ಕೇಳತಿ ನನ್ನ ಹತ್ರಕ್ಕೆ. ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿದೀನಿ. ನನಗೆ ಧೂಳೇನ್ 2 ಕಣ್ಣಾಗ ಬೀಳ್ತೈತಿ ನೋಡಲ್, ಕಣ್ಣೆಲ್ಲ ಕೆಂಪಗಾಗಿ 2 ಕಣ್ಣಾಗ ನೀರ್ ಹೆಂಗ್ ಬರತಾವು? ಯಾಕೆ ಅಳತಿ ಹೇಳು? ಅಯ್ಯೋ, ಹೆಂಗ್ ಹೇಳೋದ್? ನಿಮ್ ಖರೇನ ಧೂಳು ಬಿದ್ದೈತ್ರಿ. ನೆಟ್ಟಾಗ ಸುಳ್ಳು ಹೇಳಕ್ ಬರಲ್ಲ ಗಂಗಾ ನಿನ್ಗೆ. ಏನ್ ಚಿಕ್ಕಮ್ಮ ಬರಲ್ಲ ಅಂತ ಹೇಳತಿಯ? ಇಲ್ರಿ. ಇಲ್ಲ ಮತ್ತೆ ಯಾಕೆ ಇಷ್ಟ ಹೇಳತಿ? ಅಯ್ಯೋ ದೇವ್ರೆ, ಅಮ್ಮ ಕರೀಲಿ. ಅಮ್ಮ. ಅಯ್ಯೋ
ಸುಮ್ಮನಿರಿ, ಅತ್ತಿಗೆ ಕರೆಯತ್ತೀರಿ ಮತ್ತೆ ಹೇಳಿ ಯಾಕೆ ಅಳತಿ? ರೀ. ಅಳಬೇಡ ಗಂಗಾ ಪ್ಲೀಸ್. ನೀನು ಅಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ. ನೀನು ಯಾಕೆ ಅಳತಿ ಅಂತ ಗೊತ್ತಾತಿ ಈಗ. ಅಳಬೇಡ. ನಾವೆಲ್ಲರೂ ಇದೀವಲ್ಲ. ಅಮ್ಮ ಎಷ್ಟು ಪ್ರೀತಿ ಮಾಡ್ತೈತೆ ಹೇಳಿ ನಿನಗೆ. ಯಾಕೆ ಅಮ್ಮ ಇಲ್ಲ ಅಂತ ಪದೇ ಪದೇ ಅಳ್ತಿ? ಎಮೋಷ್ನಲ್ ಆಗ್ಬೇಡ. ನಾಳೆ ಅಪ್ಪ ಮತ್ತು ಆರತಿ ವೈನಿಯವ್ರು ಬರತ್ತಾರೆ, ಖುಷಿಯಾಗಿರು. ಬಾ ಇಲ್ಲಿ ಒಳಗೆ ನಾವು ಬಟ್ಟೆ ಅವು ಪ್ಯಾಂಟ್ ಇದ್ವಲ್ಲ ಅವು ಎಲ್ಲಿದ್ದಾವು? ನೀವು ಪ್ರೀತಿ ಮಾಡಲ್ಲ ಅಂತ ಹೇಳತ್ತಿಲ್ಲ, ಆದ್ರೆ ನಾಳೆ ಅಪ್ಪ ಮತ್ತು ಆರತಿ ಬರತ್ತಾಳ. ಅವ್ರ ಜೋಡಿ ನಮ್ಮ ಅಮ್ಮನೂ ಇದ್ದಿದ್ರೆ ಅವರು ಬರ್ತಿದ್ರಂತ ನಂಗೆ ದುಃಖ ಆಗತ್ತೈತೆ ಅಷ್ಟೇ, ಬಿಟ್ರೆ ಏನಿಲ್ರಿ. ಆತದು ಬರೀ ಪ್ಯಾಂಟ್ ಮತ್ತು ಅದು ಟೀ ಶರ್ಟ್ ಅದು ಕಬಾಟ್ ಒಳಗೆ ಇಟ್ಟೀನಿ. ಯಾಕ್ರಿ ಅದು? ನನಗೂ ಗೊತ್ತಾಕೈತೆ ಗಂಗಾ. ಆದ್ರೆ ಏನು ಮಾಡೋಕ್ಕಾಕೈತೆ ಹೇಳು? ಎಲ್ಲ ಹಣೆ ಬರ. ನೀನು ಹಿಂಗತ್ರ ನಿಮ್ಮ ಅಮ್ಮಂಗಲ್ಲಿ ಆತ್ಮಕ್ಕೆ ಶಾಂತಿ ಇರಲ್ಲ, ಅವ್ರಿಗೂ ಸಮಾಧಾನ ಆಗಲ್ಲ. ನೋಡಿ ನನ್ನ ಮಗಳು ಅಳತಾಳಂತ ಅವರು ಅಳ್ತಾರಲ್ಲ ಮೇಲೆ. ನೀನು ಎಷ್ಟು ಖುಷಿಯಾಗಿರ್ತೀಯ ಅವರು ಅಷ್ಟು ಖುಷಿಯಾಗಿರ್ತಾರೆ. ಮತ್ತು ನಾಳೆ ಮಾವರು ಆರತಿ ವೈನಿಯವ್ರು ಬಂದ್ರೆ ಅವ್ರ ಮುಂದೆ ಹಿಂಗೆ ಅಳಕೋದು ಹೋಗ್ಬೇಡ. ಅವರಿಗೂ ಬೇಸರ ಆಗ್ತೈತಿ. ಇಲ್ಲಿ ನೀನು ಖುಷಿಯಾಗಿದ್ರೆ ಅವರು ತವ್ರ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಆತ ಹೇಳಿದ ಅರ್ಥ ಆತ ಬಾ. ಅವು ಪ್ಯಾಂಟು ಟೀ ಶರ್ಟುಗಳು ಬಂದಾಗಿಂದ ಇದ್ದಿದ್ದಿಲ್ಲ, ಎಲ್ಲೋ ಆ ಕಡೆ ಈ ಕಡೆ ಆಗಿದ್ವು, ಅದಕ್ಕೆ ಕೇಳಿದ್ನಿ. ಎಲ್ಲ ಒಂದು ಸ್ವಲ್ಪ ಬ್ಯಾಗ್ ಒಳಗೆ ಹಾಕಿಟ್ರೆ ಹೋಗೋ ಟೈಮಲ್ಲಿ ನನಗೆ ಮತ್ತೆ ಇದಾಗಲ್ಲ. ಏನಂದ್ರೆ ಹೋಗೋ ಟೈಮಲ್ಲಿ ಇದಾಗಲ್ಲ ಅಂದ್ರೆ ಹೋಗಾತೀರಿ ನೀವು? ಅಯ್ಯೋ ಬಾಯ್ ತಪ್ಪಿ ಹೇಳ್ಬಿಟ್ನಿ. ಮೊದ್ಲ ಅಳತಾಳು, ಈಗ ಒಂದು 8 ದಿನ ಬಿಟ್ಟು ಹೋಗ್ತೀನಿ ಅಂದ್ರೆ ಇನ್ನೊಂದು ಸ್ವಲ್ಪ ಅಳತಾಳೆ. ಬೇಡ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಇಲ್ಲ, ಬ್ಯಾಗ್ ಒಳಗಿನ ಪ್ಯಾಂಟ್ ಟೀ ಶರ್ಟ್ ಎಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟಾವಲ್ಲ. ಬಂದಾಗಿಂದ ನೋಡೇ ಇಲ್ಲ ನಾನು. ಬರೀ ಅಡ್ಡಾಡೋದ ಆಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ಅರ್ಜೆಂಟಿಗೆ ಎಲ್ಲಾದ್ರೂ ಪಟ್ನಕ್ಕೆ ಹೊರಟ್ರೆ ನಿಂಗೆ ಕೇಳೋದಾಗ್ತೈತಿ. ನೀನೇನಾದ್ರೂ ಬೇರೆ ಕೆಲಸ ಮಾಡ್ತಾ ಇರ್ತಿ. ಬ್ಯಾಗ್ ಒಳಗೆ ಮಡ್ಚಿಟ್ಬಿಟ್ರೆ ಕೇಳೋದ ಬೇಡ, ನಾನು ಹಂಗೆ ಹಾಕೊಂಡು ಹೋಗ್ತಿದ್ದೀನಿ ಅಂತ ಕೇಳಿದ್ನಿ. ಎದ್ರಾಗಿದಾವು ಬಾರ್ ನೋಡೋಣ, ಮಡ್ಚಿಡೋಣ ಎಲ್ಲ ಒಂದ ಹತ್ರಕ್ಕೆ ಇಟ್ಬಿಟ್ರೆ ಚಲೋ ಆಕೈತೆ. ಹೌದ್ರಿ. ಇವ್ರೇನು ಅಪ್ಪ ಮಗಳು ಫೋನ್ ಮಾಡಕ್ಕೆ ಹೋದಾರ, ಆ ಕಡೆಗೆ ಹೋಗ್ಬಿಟ್ಟಾರ. ಇನ್ನೂ ಬಂದಿಲ್ಲ ನೋಡಿ, ಎಷ್ಟೋ ಹೊತ್ತಾತು ಹೋಗಿ. ನಾಳೆ ಬರಾಗಿರಾಕ ಹೇಳಿದಾರ ಏನೋ ಇವ್ರು. ಮನ್ಯಾಗ ನೋಡಿದ್ರೆ ಏನೇನಿಲ್ಲ ಇಲ್ಲಿ ಸಾಮಾನು. ಮತ್ತು ಬಂದ್ರೆ ಮಟನ್ ಅದು ಇದು ಅಂತೇನು ತುಸು ಖರ್ಚು ಆಕೈತೆ. ಬೀಗರು ಬಂದ್ರೆ ಏನು ಮಾಡೋದು? ಈ ಮನ್ಯಾಗ ನನ್ನ ಮಾತು ಎಲ್ಲಿ ಕೇಳ್ತಾರೆ? ಎಲ್ಲ ತಮ್ಮದ ದರ್ಬಾರ್ ನಡೆಸ್ತಾರೆ. ಇನ್ನೂ ಬಂದಿಲ್ಲ ನೋಡಿರಿ. ಈಗ ಕೆಲ್ಸಾದೈತಿ ಬಂದ್ರೇನೆ ಈಗ. ತಂದಾನಿತ್ತ ನನ್ನ ಅವ ಎಲ್ಲದ್ಲ? ಅವ ಬೇ ಅವ ಎಲ್ಲಿದೆ? ಅಯ್ಯವ್ವ ಕಿವಿ ಓದು ನಾನು. ಇಲ್ಲ ಇದೀನಿ ಬಾ, ಬಟ್ಟೆ ಮಡ್ಚಾತೀನಿ. ಯಾಕೆ ಇಷ್ಟೊತ್ತು ಮಾಡಿದ್ರಿ? ಮತ್ತು ನಿಮ್ಮ ಅಪ್ಪ ಎಲ್ಲಿ ಉಳಿದ್ರು? ಬರತ್ತಾರ ಹೊರಗೆ, ಯಾರೋ ಮಾತಾಡ್ಸಿದ್ರೆ ಮಾತಾಡ್ಕೊಂತ ನಿಂತಿದ್ದಾರೆ. ತಗೊಳವ ಲಾಲಿಪಾಪ್ ತಿಂತಿ? ಬೇಡವ ನೀನ ತಿನ್. ಅದೇನದು ಕವರ್ ಒಳಗೆ ಏನು ತಗೊಂಡು ಬಂದಿರಿ? ಅದವ ಅಂಗಡ್ಯಾಗಿನ ಕುರ್ಕುರೆ ಪ್ಯಾಕೆಟು, ಬರ್ಫಿ, ಬಟಾಣಿ ಕಾಳು, ಕೋಡ್ಬಳೆ, ಚಕ್ಲಿ, ಮತ್ತು ಉಪ್ಪಿನಕಾಯಿ ಪ್ಯಾಕೆಟು, ಮತ್ತು ಇದು ಲಾಲಿಪಾಪು, ಮತ್ತು ರಸಗುಲ್ಲ ಎಲ್ಲ ತಗೊಂಡು ಬಂದೀವಿ. ಹೌದೇನು? ಅದನ್ನ ಯಾಕೆ ಅಷ್ಟು ತಗೊಂಡು ಬಂದಿ? ಏನು ಮನ್ಯಾಗೇನು ಕಡಿಮೆ ಇದು? ಬರೇ ಅಂಗಡಿ ತಿನ್ನಕ್ಕೆ ನೋಡ್ದೈತೆ ನೋಡಿ ಹುಡುಗಿ. ನಿಮ್ಮ ಅಪ್ಪಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಅಷ್ಟು ತಗೊಂಡು ತರೋದು ಏನಿತ್ತು ಈಗ? ಮನ್ಯಾಗ ದೀಪಾವಳಿಗೆ ಮಾಡಿರೋ ಚಕ್ಲಿ, ಕೋಡ್ಬಳೆ, ಹೋಳಿಗೆ ಅವು ಇವು ಇಲ್ಲ? ಅದ್ರಾಗ ಎಣ್ಣೆ ಕರೆದಿರ್ತಾರೆ ಏನಾದ ಅಂತ ಇಂಥ ತಿನ್ಬಾರ್ದದೆ. ನನಗಷ್ಟ ಅಲ್ಲವ, ಗಂಗಾ ಅಕ್ಕಾಗೂ ಇದು. ಆ ಮಾರನಿಗೂ ಸೇರ್ಸಿ ತಗೊಂಡು ಬಂದಿ ಏನು ನಿನ್ನ ಕುರ್ಕುರೆ ಪ್ಯಾಕೆಟ್? ಅದ ಅನ್ಕೊಂಡು ಇಷ್ಟ ಕೊಂಡು ಯಾಕೆ ತೊಗೊಂಡು ಬಂದಾಳಿಕೆ ಅಂತ. ಅಂದ್ರೆ ಬರ್ತಾರ ಅಂದಂಗೆ ಆತೆ. ಯಾವಾಗ ಬರ್ತಾರಂತವ? ಇವತ್ತು ಬರ್ತಾರ, ನಾಳೆ ಬರ್ತಾರಂತೆ. ಬರಲ್ಲ ಅಂದ್ರು ಜೋರಿ ಮಾಡಿ ಬರ್ರಿ ಅಂತ ಕರೆದಿರ್ತೈತಿ ನಿಮ್ಮ ಅಪ್ಪಾಜಿ. ಏನು ಮಾಡಕ್ಕೆ ಬರೋದಿಲ್ಲ ಮತ್ತೆ. ಆತಾತೆ ಇನ್ನೂ ಬಂದಿಲ್ಲಲ್ಲ ಇವ್ರು. ರೀ ಮಂಜುಳಾ ಕರದೆ? ಕರದ್ನಿ ರೀ. ಏನು ಯಾವಾಗ ಬರ್ತಾರಂತೆ? ಯಾರು ಗಂಗಾಮ ತಳಿ ಅಂದ್ರೆ ಬರಲ್ಲ ಅಂತ ಬಿಡವ್ರು. ಬರಲ್ಲ ಅಂತೆ? ಮತ್ತೆ ಈಗಾದ್ರೆ ಆರತಿ ಕೈಯಾಗಿರೋದು ಕುರ್ಕುರೆ ಪ್ಯಾಕೆಟ್ ಅವು ಇವು ಗಂಗಾ ಅಕ್ಕ ತಗೊಂಡು ಬಂದಿನಂತ ಹೇಳತ್ತಾಳೆ. ಅವ್ರು ಬರಾತಿಲ್ಲ, ನಾವು ಹೋಗತ್ತೀವಿ. ನಡಿ ಒಂದಿನ ವಸ್ತಿ ಇದ್ ಬರೋಣ. ಏನ್ ಇದ್ದಿದ್ದ ಇವು ಕೆಲಸ ಬರಾಕ್ ಹೇಳಿದಾಳ ನೋಡ್ ಗಂಗಾ. ನಿನಗೆ ನನಗೆ ಮತ್ತೆ ಆರ್ತಿದ್ ಸೂಟಿ ಐತೆ, ಮತ್ತೆ ಆಕಿನೂ ಎಲ್ಲೂ ಹೋಗೋದಿಲ್ಲ ಬಿಡೋದಿಲ್ಲ. ನಾವೇ ಬರೋದಾಕೈತೆ, ನೀವೋ ಬರ್ರಿ ಅಂತ ಹೇಳಿದಾಳ. ಅದಕ್ಕೆ ಬರ್ತೀವಿ ತಗೊಳ್ಳೋ ಅಂತ ಹೇಳಿ ಬಂದೀವಿ. ಒಂದ್ ಸ್ವಲ್ಪ ಕೆಲಸ ಆಯ್ತು ಹೊಲ ಕಡೆಗೆ ಹೋಗಿ ಬಂದು ನಾಳೆಗೆ ಹೋಗೋಣ. ಹೌದ್ರಿ? ನಾನು ಅವರ ಬರ್ತಾರಂತ ಅನ್ಕೊಂಡಿದ್ನಿ. ಬಂದಿದ್ರೆ ಆಗೋದಲ್ರಿ, ಹಬ್ಬನೂ ಆಗೈತೆ. ಅದಕ್ಕೆ ಹೇಳಿದ್ನಿ ನಿಮ್ಗೆ, ಹಬ್ಬನೂ ಆಗೈತೆ ಬರ್ತಾರ ಇಲ್ಲ ಅಂತವ್ರೆ. ಆತಾತೆ ನೋಡ್ರಿ, ಎಲ್ಲ ಅವ್ರು ಬರ್ತಾರಂತ ಬಟ್ಟೆ ಅವು ಇವು ಮಡ್ಚಿಡಾತಿದ್ನಿ ನಾನು. ನಾನೆಲ್ಲಿ ಬರೋದಾಗಲ್ರಿ ಅಪ್ಪ, ನೀವು ಹೋಗ್ರಿ ಮಗಳು, ನೀವು ಹೋಗಿ ಬರ್ರಿ. ಇನ್ನೊಂದು ದಿನ ಯಾವತ್ತಾದ್ರ ಬರ್ತೇನಂತ. ಗೊತ್ತಿತ್ತು ಮಂಜುಳಾ, ಹಿಂಗ ಹೇಳ್ತೀನಿ ನೀನಂತ. ಏನ್ ಮಾಡ್ತಿ ಇಲ್ಲಿ ಮನ್ಯಾಗ ಒಬ್ಳ ಇದ್ದೆ? ಬಂದಿದ್ರ ಆಗೋದು. ಗಂಗಾ ಕರ್ಕೊಂಡ್ ಬಾ ಅಂತ ಹೇಳಿದ್ಲು ನಿನ್ಗೂ. ಹೌದ್ರಿ? ನಾನೇನು ಬರ್ತಿದ್ನಿ, ಆದ್ರೆ ಪಾಳೆ ಹತ್ರಕ್ಕೆ ಬಂದೈತೆ. ಮತ್ತು ಅಲ್ಲೂ ಹೋಗಾದ್ರೆ ಫಜೀತಿ ಆಕೈತೆ. ಬೇಡ ಆರತಿ ಮತ್ತು ನೀವು ಹೋಗ್ರಿ ಇನ್ನೊಂದ್ಸಲಕ್ಕೆ ಬರ್ತೀನಿ. ಇನ್ನು ಚಕ್ಲಿ ಚೂಡ ಅವು ಎಲ್ಲ ಕಟ್ಟಿಡ್ಲಿ ರೀ.
ಆತ ತಗೋ ಕಟ್ಟಿಡಿ ಏನೇನು ಮಾಡಿದೆಯಲ್ಲ. ನಾನು ಸ್ವಲ್ಪ ಹೊಲ ಕಡೆಗೆ ಹೋಗಿ ಬರ್ತೀನಿ. ಒಂದು ಕೆಲಸ ಮುಗಿಸ್ಕೊಂಡು ಬಂದರೆ ನಾಳೆಗೆ ಹೋಗಕ್ಕೆ ಚಲೋ ಆಕೈತಿ. ಇನ್ನು ಸಕ್ನಾಗ ಹೋಗಿ ಸಂಜೆ 6-7 ಗಂಟೆ ಹಂಗೆ ಬರ್ತೀವಿ ನೋಡು. ಸಂಜೆ ಮುಂದೆ ಬರ್ತೀರಿ? ತಗೊಳ್ರಿ. ಆರತಿ ಅದು ಲಾಲಿಪಾಪ್ ತಿನ್ನಾದ್ರೆ ತಿನ್ನ, ಹಂಗೆ ಹಿಡ್ಕೊಂಡು ಮತ್ತಿದ್ ಬಟ್ಟೆ ಗಿಟ್ಟೆಗೆಲ್ಲ ಅನ್ಕೋತೈತಿ ನೋಡೋದು. ಯಾಕ್ರಿ ಗಿರಿಜಕ್ಕ ಯಾವುದೋ ಬೀಚ್ ಹತ್ರ ಬಂದ್ಬಿಟ್ಟಿರಿ ಅನ್ನತ್ತೀರಿ? ಹಂಗ ನಿಮ್ಮ ಜೋಡಿ ಮಾತಾಡ್ಕೊಂತ ವಾಕಿಂಗ್ ಮಾಡಿದ್ರ ಆತಂತ ಬಂದಿ ನೋಡ್ರಿ. ವಾಕಿಂಗ್ ಮಾಡತ್ತೀನಿ, ತನ್ನ ಗಾಳಿ ಬಿಸಾತೈತಿ ನೋಡ್ರಿ. ಎಷ್ಟು ತಣ್ಣಗೈತಿ ವಾತಾವರಣ ಅಲ್ಲ. ನಿನ್ನೆ ನನಗೆ ವಿಡಿಯೋ ಹಾಕೋದಕ್ಕಾಗಿಲ್ರಿ, ಕ್ಷಮಿಸ್ರಿ. ಯಾಕಂದ್ರೆ ಕಾರಣ ಕೇಳಿದ್ರೆ ನಗ್ತೀರಿ ನೀವು. ನನ್ನ ಮಗಳು ಸ್ಕೂಲಿಂದ ಬಂದ್ಲರಿ, ಸಪ್ಪೆ ಮಾರಿ ಮಾಡ್ಕೊಂಡಿದ್ಲ. ಯಾಕವ ಸಪ್ಪೆ ಮಾರಿ ಮಾಡಿದ್ದೆ? ಯಾರಾದರೂ ಹೊಡೆದ್ರ, ಏನಾದ್ರೂ ಆತ ಬಿದ್ದೆ ಅಂತ ಕೇಳಿದ್ರೆ ಹೋಗಮ್ಮ ನೀನು ಎಡಿಟ್ ಮಾಡ್ಕೋತಿ ಅಂತ ಅಂದ್ಬಿಡ್ಬೇಕ. ಅವಾಗ ನಂಗೆ ಬೇಜಾರಾಯ್ತ್ರಿ. ಹೋಗ್ಲಿ ಬಿಡು, ಒಂದಿನ ಬಿಟ್ಬಿಡೋಣ. ಪಾಪ ಅವ್ರಿಗೂ ಬೇಜಾರಾಗ್ತೈತಲ್ರಿ. ಅದು ನಾನೇನು ಮಾಡ್ತೀನಿ, ಬೆಳಗ್ಗೆನ ಒಂದು ಸ್ವಲ್ಪ ಮಾಡ್ಕೊಂಡಿರ್ತೀನಿ. ಅವ್ರು ಬಂದಾದ್ಮೇಲೆ ಅವ್ರಿಗೆ ಬೂಸ್ಟು ಅದು ಇದು ಕೊಟ್ಟು ಆಮೇಲೆ ಒಂದು ಸ್ವಲ್ಪ ಮಾಡ್ಕೋತೀನಲ್ರಿ. ಆವಾಗ ಸೌಂಡ್ ಮಾಡೋಕ್ಕೆ ಕೊಡಲ್ರಿ ಅವರಿಗೆ. ಆಗ ಅವ್ರಿಗೆ ಒಂದು ಸ್ವಲ್ಪ ಆಟ ಆಡೋ ವಯಸ್ಸು. ಅದಕ್ಕೆ ಹಂಗಂದ್ಲು, ಬೇಜಾರಾಯ್ತ್ರಿ ನನಗೆ. ಅದಕ್ಕೆ ಮಾಡಿಲ್ಲ. ಇವತ್ತು ಮಾಡಲೇಬೇಕಾದ ಪರಿಸ್ಥಿತಿ ಐತ್ರಿ ನನಗೆ. ಯಾಕಂದ್ರೆ ನಾಳೆ ನಮ್ಮ ಪಕ್ಕದ ಮನೆಯವ್ರದ್ದು ಗೃಹ ಪ್ರವೇಶ ಐತ್ರಿ. ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಜನ ಓಡಾಡೋ ಮಾತಾಡೋದು ಸೌಂಡು, ಗಾಡಿ ಸೌಂಡ್ ಎಲ್ಲ ಭಾಳ ಇರ್ತೈತೆ. ಅದಕ್ಕೆ ಈ ವಿಡಿಯೋ ಎಷ್ಟೊತ್ತಾದ್ರೆ ಯಾಕಿರಲಿ, ಇವತ್ತು ನಿಮ್ಗೆ ಬರ್ತೈತ್ರಿ. ಇವತ್ತು ಶನಿವಾರ ರೀ. ಈ ವಿಡಿಯೋ ನೀವು ಶನಿವಾರನ ನೋಡ್ತೀರಿ. ರಾತ್ರಿಗೆ ನೋಡ್ತೀರಾ, ಸಾಯಂಕಾಲಕ್ಕೆ ನೋಡ್ತೀರಿ ಗೊತ್ತಿಲ್ಲ. ಆದರೆ ಇವತ್ತ ಬರ್ತೈತ್ರಿ ಇದು. ನಾಳೆ ವಿಡಿಯೋ ಬರಲ್ರಿ. ನಾಳೆ ನಾನು ಒಂದು ಸ್ವಲ್ಪ ಬ್ಯುಸಿ ಇರ್ತೀನಿ. ಯಾಕಂದ್ರೆ ರವಿವಾರ ಒಂದಿನ ನನ್ನ ಮಕ್ಕಳಿಗೆ ಟೈಮ್ ಕೊಡ್ತೀನಿ ರೀ. ನಾನು ರವಿವಾರ ಮಾಡಲ್ಲ ವಿಡಿಯೋ. ದೀಪಾವಳಿದ್ದು ಲಾಂಗ್ ವಿಡಿಯೋ ಒಂದು ಹಾಕೋಣಂತಿದ್ದೀನಿ. ಲಾಂಗ್ ವಿಡಿಯೋ ಹಾಕಿದ್ರೆ ಯಾಕೆ ಹಳೆ ವಿಡಿಯೋ ಹಾಕಿದ್ದೀರಿ ಅಂತ ಕೇಳ್ತೀರಿ. ಲಾಂಗ್ ವಿಡಿಯೋ ನಾನು ಹಂಗೆ ಒಂದೊಂದು ಹಾಕ್ತಾ ಇರ್ತೀನಿ ರೀ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಎಪಿಸೋಡ್ ಮೂಲಕ ನೋಡೋದಕ್ಕಾಗಲ್ರಿ, ಒಂದೊಂದು ಎಪಿಸೋಡ್ ಓಪನ್ ಮಾಡಿ. ಅದಕ್ಕೆ ಒಂದು ಲಾಂಗ್ ವಿಡಿಯೋ ಇದ್ಬಿಟ್ರೆ ಅವರಿಗೂ ಖುಷಿ ಆಕೈತೆ ಒಂದು ಲಾಂಗ್ ವಿಡಿಯೋ ನೋಡೋದಕ್ಕೆ. ಅದರಲ್ಲೂ ಭಾಗ್ಯಲಕ್ಷ್ಮಿ ಸಿಸ್ಟರ್ ಅವರು ಹಾಕ್ರಿ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೋಸ್ಕರನೂ ಪಾಪ ಹಾಕ್ತಾ ಇರ್ತೀನಿ ನಾನು. ಆಯ್ತು ರೀ ಅಪ್ಪ. ಮತ್ತು ರೀ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ವಿಡಿಯೋಗೆ ಒಂದೇ ಲೈಕ್ ಕೊಡ್ರಿ. ಮತ್ತು ಆರಾಮಿರಿ ಎಲ್ಲರೂ. ಹೋಗ್ಲಿ ರೀ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.